95ನೇ ಇಸ್ವಿ ನಾನು ಅವ್ರಿಗೆ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದಾಗ ರಾಘಣ್ಣವರು ನನಗೆ ವಜ್ರೇಶ್ವರಿ ಕರೆದು ಅವಾಗ ಇನ್ನೂ ಯಾವ ಸಿನಿಮಾನು ಮಾಡಬೇಕು ಅನ್ನೋ ಒಂದು ಇದಿರಲಿಲ್ಲ, ಜಸ್ಟು ಒಂದು ಪ್ರಾಕ್ಟೀಸ್ಗೋಸ್ಕರ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ದು. ಈಗಲೂ ಜ್ಞಾಪಕ ಇದೆ. ಮೊದಲನೇ ದಿನ ನಾವು ವೈಟ್ ಹೌಸಲ್ಲಿ ಆ ಲಾನ್ ಮೇಲೆ ನಿಂತ್ಕೊಂಡು ಅಪ್ಪು ಅವ್ರು ಬಂದು ದಿನ ಏನು ಅಂತ ಅವ್ರು ಕೇಳಿದ್ದು ಫಸ್ಟ್ ಮೊದಲನೇ ಒಂದು ಇದು ಏನು ಅಂತಂದರೆ, ವೆಂಕಟೇಶ್ ನಾನು ನಿಜವಾಗ್ಲೂ ಹೀರೋ ಆಗ್ತೀನಾ? ತಮ್ಗೆಲ್ರಿಗೂ ಆಶ್ಚರ್ಯ ಆಗ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಈ ಮಾತು ಕೇಳಿದ್ದಾರೆ ಅಂತೇಳಿ 100% ಖಂಡಿತ ನನ್ನ ಕೇಳಿದ್ರು. ಯಾಕೆ ಅಂತಂದರೆ ಅವ್ರಿಗೆ ಅವರ ಒಂದು ಪರ್ಸ್ನಾಲಿಟಿ ನೋಡ್ಬಿಟ್ಟು ಅವ್ರಿಗೆ ಒಂಥರ ನಾನು ಆಗ್ತೀನೋ ಇಲ್ವೋ ಅನ್ನೋ ಒಂದು ಸಂದೇಹ ಹುಟ್ಬಿಟ್ಟಿತ್ತು ಅವ್ರಿಗೆ. ಅವ್ರಿರುವಂಥ ಪರ್ಸ್ನಾಲಿಟಿ, ಅವ್ರಿರುವಂಥ ಕಲರು. ಹೆಚ್ಚು ಕಮ್ಮಿ ಒಂದು 100 kg ಇದ್ರು ಅಂತ ಕಾಣ್ತದೆ. ಫಸ್ಟ್ ಡೇ ಅವ್ರು ನೋಡಿದ ತಕ್ಷಣ ನನಗೆ ಭಯ ಆಗೋಯ್ತು, ಇವ್ರನ್ನ ಹೆಂಗಪ್ಪ ಫೈಟ್ ಕಲಿಸಿ ಇವ್ರನ್ನ ಎತ್ತಿ ಬ್ಯಾಕ್ ಫ್ಲಿಪ್ ಎಲ್ಲ ಹೊಡ್ಸೋದು ಅಂತೇಳಿ. ಆದರೂ ನನಗೊಂದು ಏನಂದರೆ, ದೇವ್ರ ಮನೆಗೆ ಬಂದಿದ್ದೀನಿ ನಾನು ಒಂದು ಚಿಕ್ಕದ್ರಿಂದ ನಮ್ಮ ಫುಲ್ ಇಡೀ ಕಾಂದನೆ ಅಪ್ಪಾಜಿಯವ್ರ ಫ್ಯಾನು, ಎಲ್ಲ ಸಿನಿಮಾನು ಚಿಕ್ಕದ್ರಿಂದ ನೋಡಿದಂಥವನು. ಆದರೆ ಆ ಮನೆಗೆ ನಾನು ಕಾಲಿಟ್ಟಾಗ ನಮಸ್ಕಾರ ಮಾಡ್ಕೊಂಡು ಫಸ್ಟ್ ಎಂಟ್ರಿ ಕೊಟ್ಟವನು. ಆದರೆ ಒಂದು ಅವಕಾಶ ಸಿಕ್ತು, ಅದನ್ನು ಬಿಡಲಿಲ್ಲ. ಆದರೂ ಒಂದು ಏನಂತಂದರೆ, ಅವರು ಪ್ರಾಕ್ಟೀಸ್ ಮಾಡಿದಂಥ ರೀತಿ ಇರ್ಬೋದು, ಒಂದು ಸಲ ಹೇಳ್ಕೊಟ್ರೆ ಅವರು ಇಮಿಡಿಯೇಟ್ ಮಾಡ್ಬಿಟ್ಟು ನನಗೆ ಅವಾಗ ಆಶ್ಚರ್ಯ, ನಮಗೆ ಏನು ಹೇಳ್ಕೊಟ್ಟ ತಕ್ಷಣ ಈ ಮಟ್ಟಕ್ಕೆ ಮಾಡ್ತಾರೆ ಅಂತೇಳಿ. ಪ್ರತಿಯೊಂದು ನೀವು ಎಲ್ರಿಗೂ ಗೊತ್ತಿರ್ಬೋದು ಅಪ್ಪು ಸಿನಿಮಾ ಯಾವ ಮಟ್ಟಕ್ಕೆ ಅದು ಒಂದು ಬಂತೇಳಿ. ಆದರೆ ಆ ಫೈಟ್ ಕಲಿಬೇಕಾದ್ರೆ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೋ ಒಂದು ಬ್ಲೈಂಡ್ ಆಗಿ ಒಂದು ಜಿಮ್ನಾಸ್ಟಿಕ್ಸ್, ಒಂದು ಕಿಕ್ಸ್ ಆಗಿದ್ದು ಏನೋ ಒಂದು ಕಲ್ತ್ವಿ. ಆದರೆ ಆ ಟೈಮು ಭಗವಂತ ಯಾವ ಮಟ್ಟಕ್ಕೆ ಆ ಒಂದು ಸಿನಿಮಾನ, ಅಪ್ಪು ಸಿನಿಮಾನ ನಮಗೆ ಇದು ಮಾಡೋದ ಅಂತಂದರೆ, ನಾನು ಅಪ್ಪು ಇದರಲ್ಲಿ ಯುವರಾಜ್ ಜೊತೆಲಿ ಆ್ಯಕ್ಟ್ ಮಾಡ್ತಾ ಇದ್ದೆ, ಶಿವಣ್ಣವ್ರ ಜೊತೆ ಫ್ರೆಂಡ್ ಕ್ಯಾರೆಕ್ಟ್ರು. ಆವಾಗ ನಮ್ಮ ಪೂರಿ ಜಗನ್ನಾಥ್ ಅವ್ರಿಗೆ ಒಂದು ಏನಂದರೆ ಒಂದು ಕತೆ ಹುಡುಕ್ತಾ ಇದ್ದೀವಿ, ದಯವಿಟ್ಟು ನೀವು ಯಾವ್ದಾರು ಇದ್ರೆ ಹೇಳಿದ್ದೆ. ಆವಾಗ ಬಂದು ಹೇಳ್ದಂಥದ್ದೇ ಅಪ್ಪು. ಆದರೆ ಆ ಕತೆ ಹೇಳ್ಬೇಕಾದ್ರೆ ಈಗಲೂ ಜ್ಞಾಪಕ ಇದೆ. ಕತೆ ಕೇಳ್ಬಿಟ್ಟು ನನಗೆ ಅಪ್ಪು ಹೇಳಿ, ವೆಂಕಟೇಶ್ ನಾವು ಪ್ರಾಕ್ಟೀಸ್ ಮಾಡಿದ್ದಕ್ಕೂ ಈ ಇರುವಂಥ ಕತೆ ಫೈಟ್ಗೂ ಒಂದೇ ಇದೆ ಅಂಥೇಳಿ. ಆ ಒಂದು ಇದರಿಂದ ಅಪ್ಪು ಸಿನಿಮಾ ಫೈಟು ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಬಂತು. ರಾಮ್ ಶೆಟ್ಟಿ ಮಾಸ್ಟ್ರೇ ಆಶ್ಚರ್ಯ ಆಗ್ಬಿಟ್ರು. ಸ್ಟಾರ್ಟಿಂಗು ಅವ್ರು ಏನೋ ಒಂದು ಮಾಡಿಸ್ತಾ ಇದ್ರು. ಅಪ್ಪುಗೆ ಹೇಳಿದೆ, ಏನಪ್ಪು ನೀವು ಕಲ್ತಿದ್ದು ಏನು ಮಾಡಿಸ್ತಾ ಇಲ್ಲ ಅಂತೇಳಿ. ಆವಾಗ ನಾನು ಮಾಸ್ಟರ್ ಅವರೇ ಹೇಳಿದ್ರು, ಈಗ ಹೇಳಿ ಅಂತೇಳಿ. ಇವರು ರಾಮ್ ಶೆಟ್ಟಿ ಮಾಸ್ಟರ್ ನಾನು ಹೇಳಿದೆ, ಮಾಸ್ಟರ್ ನೀವು ಅವರು ಸುಮ್ಮನೆ ಏನೋ ಒಂದು ಮಾಡಿಸ್ತಾ ಇದ್ರಿ ಈ ಥರ. ನನಗೆ ಬೈದ್ರವ್ರಿ, ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನ್ರಿ ಮಾಡೋದು ಅಂತೇಳಿ. ಇಲ್ಲ ನೀವು ಮಾಡಿ ನೋಡಿ ಸರ್ ಮಾಡಿ ಅಂತ. ಅವಾಗ ಅದನ್ನು ಮಾಡಿದಂಥ ಖುಷಿಯಾಗೋಯ್ತು ಅವರಿಗೆ. ರಾಮ್ ಶೆಟ್ಟಿ ಮಾಸ್ಟರ್ಗೆ ಫೋನ್ ಮಾಡಿ ಅವರು ಅಪ್ಪು ಸಿನ್ ನಾನು ಕೇಳಿಸ್ಕೊಂಡೆ. ಫೋನ್ ಮಾಡ್ಬಿಟ್ಟು ಬಾಂಬೆಗೆ ಹಿಂದಿಲಿ ಮಾತಾಡ್ತಾ ಇದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ನೋಡಿ ಯಾವ ರೋಪ್ ಇಲ್ಲ ಏನಿಲ್ಲ, ಒರಿಜಿನಲ್ ಸ್ಟಂಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಆ ಮಟ್ಟಕ್ಕೆ ಆ ಸಿನಿಮಾದಲ್ಲಿ ಒಂದು ಪ್ರಾಕ್ಟೀಸನ್ನ ನಾವು ಮಾಡ್ಕೊಂಡ್ವಿ. ನಿಜವಾಗಲೂ ಮೊದಲನೇ ದಿವಸದಿಂದ ಹಿಡಿದು ಕೊನೆಯ ದಿವಸದವರೆಗೂ ಇದ್ದಂಥವನು. ಆದರೆ ನಿಜವಾಗ್ಲೂ ಆ ಒಂದು ಕಾಲವಾದಂಥ ದಿನ ನಮಗೆ ಎಲ್ಲರಿಗೂ ಒಂಥರ ಗಾಬರಿ. ಈಗಲೂ ನಮಗೆ ಆಶ್ಚರ್ಯ, ಇಲ್ಲ ಅಪ್ಪು ಇದ್ದಾರೆ ಅಂಥೇಳಿ. ಸೊ ನಿಜವಾಗ್ಲೂ ಏನು ಮಾತಾಡೋಕ್ಕೆ ನಮಗೆ ಈಗ ಅಳು ಬಂದ್ಬಿಡುತ್ತೆ, ಆಗೋದಿಲ್ಲ.